ಸರ್, ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ವಿರುದ್ಧ ಬಶೀರ್ ಅಹಮದ್ ಅಂತಕ್ಕಂಥ ನಮ್ಮ ಕ್ಲೈಂಟ್ SITಯ ಮುಖ್ಯಸ್ಥರಿಗೆ ಈಗಾಗಲೇ ದೂರನ್ನ ಕೊಟ್ಟು ನಾವು ಅದರ ಪ್ರತಿಗಳನ್ನ ತಮ್ಮ ಗಮನಕ್ಕೆ ತಂದಿದ್ದೀವಿ ಸರ್. ಇಲ್ಲಿ SIT ಮುಖ್ಯಸ್ಥರು ನಾವು ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ದೂರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನು ಅನ್ನೋದಾದ್ರೆ, ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಹಲವಾರು ಬಾರಿ ಈ ಹಿಂದೆ ಈ ಪ್ರಕರಣ ಏನು ಹಾಸನದ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬರುವುದಕ್ಕಿಂತ ಮುಂಚೆ ಹಲವಾರು ಮಾಧ್ಯಮಗಳಲ್ಲಿ HD ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಮತ್ತು ಪ್ರಜ್ವಲ್ ರೇವಣ್ಣರವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಏನು ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ನನ್ನ ಬಳಿಯಲ್ಲಿ ಇದಾವೆ, ಸಾಕ್ಷ್ಯಾಧಾರಗಳು ಇದಾವೆ ಅಂತಂದು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಹಲವಾರು ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ಇವಾಗ ಅವರು ಕಾನೂನಿನ ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ ಉಳ್ತಕ್ಕಂಥವ್ರು ಅಡ್ವೊಕೇಟ್ಸ್ಗಳು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದು ಒಂದು ದೂರನ್ನ ಕೊಟ್ಟು ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕರ್ನಾಟಕದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇವತ್ತು ಬೀದಿ ಪಾಲಾಗಿದೆ. ಸದ್ಯ ಅದೃಷ್ಟವಶತ್ ಏನಪ್ಪ ಅಂದ್ರೆ ಒಂದು ಪ್ರಾಣಹಾನಿಗಳು ಆಗಿಲ್ಲ, ಅದು ಒಂದು ಸೌಭಾಗ್ಯದ ಸಂಗತಿ. ಅದನ್ನ ಹೊರತುಪಡಿಸಿದ್ರೆ ಏನಪ್ಪ ಅಂದ್ರೆ ಇವತ್ತು ಇವರು ದೇವರಾಜೇಗೌಡರು ಇವಾಗ ಪತ್ರಿಕಾಗೋಷ್ಠಿಯನ್ನ ಕರೆದು ಅವರು ಪ್ರೆಸ್ ಕ್ಲಬ್ ಅಲ್ಲಿ ಬಹಳಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನಮಾನ ಹುದ್ದೆಗಳನ್ನ ಆಫರ್ಗಳನ್ನ ಇಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇವಾಗ ಮೋದಿಜಿ ಅವರು ಮತ್ತು ಅಮಿತ್ ಶಾ ಜಿರವರು, ವಿಜಯೇಂದ್ರ ಜಿರವರ ಜೊತೆಯಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ದೇವೆ ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಒಂದು ರಾಜಕೀಯ ಪಕ್ಷದ ಮುಖಂಡರುಗಳು ಮತ್ತು ಒಂದು ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಯಾರೇ ಅಡ್ವೊಕೇಟ್ಸ್ಗಳಿರ್ಬೋದು, ಅದು ಲೀಗಲ್ ವಿಂಗ್ ಅಲ್ಲಿ ಏನು ಲೀಗಲ್ ಸೆಲ್ ಅಲ್ಲಿ ಇರ್ತಾರಲ್ಲ, ಅವರುಗಳು ಪೂರ್ಣ ಪ್ರಮಾಣದಲ್ಲಿ ಅವರು ರಾಜಕೀಯವನ್ನ ಮಾಡ್ತಾ ಇರ್ತಾರೆ ವೃತ್ತಿ ಜೊತೆಯಲ್ಲಿ. ಹಾಗಾಗಿ ಅವರು ಏನು ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರು ಈ ಭಾರತೀಯ ಜನತಾ ಪಕ್ಷದ ಏನು ಅವರು ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ, ಅವರ ಜೊತೆಯಲ್ಲಿ ಸೇರ್ಕೊಂಡು ಈ ಪೆನ್ ಡ್ರೈವ್ಗಳಿಗೆ ಏನು ಈ ಸಿಡಿಗಳನ್ನ ಮಿಕ್ಸಿಂಗ್ ಮಾಡಿರೋಂಥದ್ದು ಇರ್ಬೋದು, ಅದನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಅವ್ರು ಏಕೆ ಮಾಡಿರಲ್ಲ ಅಂತಕ್ಕಂತಹ ನಿಟ್ಟಿನಲ್ಲಿ ಆ ಆಯಾಮದಲ್ಲೂ ಕೂಡ SIT ತನಿಖೆಯನ್ನ ಮಾಡಬೇಕು ಅಂತಕ್ಕಂತಹ ಒಂದು ದೂರನ್ನ ನಾವು ಕೊಟ್ಟಿದ್ದೇವೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡಬೇಕು. ಜೊತೆಗೆ ಈ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಮತ್ತೆ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರನ್ನ ಮಂಪರು ಪರೀಕ್ಷೆಗೊಳಪಡಿಸಿ ಈ ಪ್ರಕರಣದಲ್ಲಿ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಕಕ್ಷಿದಾರರಾಗಿರ್ತಕ್ಕಂಥ ಬಶೀರ್ ಅಹಮದ್ ರವರು ರಾಜ್ಯಾಧ್ಯಕ್ಷರು ಈ ದಿನ SITಗೆ ದೂರನ್ನ ಕೊಟ್ಟಿದ್ದಾರೆ. ಇದು ದೂರಲ್ಲಿರ್ತಕ್ಕಂಥ ವಿಚಾರ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.